ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಇನ್ಫಾರ್ಮೇಷನ್ ಈಗಾಗಲೇ ತಮ್ನೆಲ್ನಲ್ಲಿ ನೋಡಿದ್ದೀರಾ. ಅಂದರೆ ಒಬ್ಬ ವೀರ ಯೋಧನ ಕತೆ, ಅವರ ಆ ಡಿಸಿಪ್ಲಿನ್, ಅವರ ಆ ಗಾಂಭೀರ್ಯ, ಅವರ ಆ ಧೈರ್ಯ, ಅವರ ಗತ್ತು, ಅವರ ಮಾತನಾಡುವ ಶೈಲಿ, ಹಾವಭಾವಗಳು, ಅಪ್ರತಿಮ ನಾಯಕ ಮತ್ತು ಮಿಲಿಟರಿ ಹೀರೋ, ನ್ಯಾಷನಲ್ ಐಕಾನ್ ಆ್ಯಂಡ್ ಇನ್ಸ್ಪಿರೇಷನ್ ಫಾರ್ ಸ್ಟೂಡೆಂಟ್ಸ್. ಅವರೇ ದ ಇಂಡಿಯನ್ ಗ್ರೇಟೆಸ್ಟ್ ಸೋಲ್ಜರ್ ಫೀಲ್ಡ್ ಮಾರ್ಷಲ್ ಶ್ಯಾಮ್ ಮೊನೆಕ್ಷಾ. ಅವರ ಜೀವನದ ಸ್ಟೋರಿಯನ್ನು ನಾವು ಈಗ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೈ ರೋಮಾಂಚನಗೊಳ್ಳುವ ಘಟನೆಗಳ ಎಪಿಸೋಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋ ನೋಡೋಕ್ಕೆ ಬಂದ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೂ ಇನ್ನೂ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ಅವರ ಈ ಮೈ ರೋಮಾಂಚನವಾಗುವ ಘಟನೆಗಳ ಎಪಿಸೋಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋ ನೋಡೋಕ್ಕೆ ಬಂದ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈ ಕೂಡಲೇ ಮಾಡಿಕೊಳ್ಳಿ. ಬನ್ನಿ, ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ಫಸ್ಟ್ ಆಫ್ ಆಲ್ ಇದು ವಿಡಿಯೋ ಬಂದು ಕಾಂಪಿಟೇಟಿವ್ ಆಸ್ಪಿರೆಂಟ್ ಅವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಯುವಕ ಯುವತಿಯರಿಗೆ. ಏಕೆಂದರೆ ಈ ವಿಡಿಯೋ ನಿಮಗೆ ಮುಖ್ಯವಾದುದು. ಬಿಕಾಸ್ ಇವರ ಬಗ್ಗೆ GKಯಲ್ಲಿ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ನೀವು ಗಮನವಿಟ್ಟು ಇವರ ಸ್ಟೋರಿಯನ್ನು ಕೇಳಿ. ಈಗ ನಾನು ಇವರ ಒಂದು ಚಿಕ್ಕ ಪರಿಚಯವನ್ನು ನಿಮಗೆ ಹೇಳ್ತೀನಿ. ಮಾರ್ಷಲ್ ಶ್ಯಾಮ್ ಅವರು ಏಪ್ರಿಲ್ 3, 1914ರಲ್ಲಿ ಅಮೃತ್ಸರ್, ಪಂಜಾಬ್ನಲ್ಲಿ ಪ್ಯಾರಿಸ್ ಫ್ಯಾಮಿಲಿಯಲ್ಲಿ ಜನನವಾಗುತ್ತೆ. ಅವರ ತಂದೆ ಡಾಕ್ಟರ್ ಆಗಿರ್ತಾರೆ. ಆದ್ದರಿಂದ ಇವರು ಡಾಕ್ಟರ್ನಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಮತ್ತು ಇವರ ಸಹೋದರರು ಲಂಡನ್ನಲ್ಲಿ ಕೆಲಸ ಮಾಡಲು ಹೋಗಿರ್ತಾರೆ. ಇವರು ಏನಕ್ಕೆ ಅಂದರೆ, ಇವರು ಸಹ ನಾನು ಲಂಡನ್ನಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂತ ಅವರ ತಂದೆಗೆ ಹೇಳಿದಾಗ ಅವರ ತಂದೆಯವರು ಹೇಳ್ತಾರೆ, ನೀನು ಇನ್ನೂ ವಯಸ್ಸು ಚಿಕ್ಕದು, ಈಗಲೇ ನೀನು ಲಂಡನ್ಗೆ ಬೇಡ ಎಂದು ನಿರಾಕರಿಸುತ್ತಾರೆ. ಆಗ ಇವರು 1932ರಲ್ಲಿ ಇವರು ಡೆಹ್ರಾಡೂನ್ ಇಂಡಿಯನ್ ಮಿಲಿಟರಿ ಕಾಲೇಜ್ಗೆ ಜಾಯಿನ್ ಆಗ್ತಾರೆ. ಆದ ನಂತರ ಇವರು ಅಲ್ಲಿ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ನಲ್ಲಿ ಪಾಸಾಗಿ 2 ವರ್ಷಗಳ ಕಠಿಣ ಪರಿಶ್ರಮದಿಂದ ತರಬೇತಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಆದ ನಂತರ ಇವರು ಬ್ರಿಟಿಷ್ ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗ್ತಾರೆ. ಮೇನ್ ಟಾಪಿಕ್ ಏನಪ್ಪ ಅಂದರೆ, ಈ ವಾಸ್ ದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಡ್ಯೂರಿಂಗ್ ದ ಇಂಡೋ ಪಾಕಿಸ್ತಾನಿ ವಾರ್ ಇನ್ 1972ರಲ್ಲಿ. ಇಲ್ಲಿಂದ ಇವರ ಲೀಡರ್ಶಿಪ್, ಇವರ ದಿಟ್ಟತನ, ಇವರ ಧೈರ್ಯ ಮತ್ತು ಇವರ ಥ್ರಿಲ್ಲರ್ ಇನ್ಸಿಡೆಂಟ್, ರೋಮಾಂಚನ ಘಟನೆಗಳು ಸ್ಟಾರ್ಟ್ ಆಗ್ತವೆ. ನಾನು ಈಗ ಒಂದೊಂದೇ ರೋಮಾಂಚನ ಘಟನೆಗಳ ಬಗ್ಗೆ ವಿಸ್ತರಣೆಯನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ, ಆಗಿದ್ದರೆ ನೋಡ್ಕೊಂಡು ಬರೋಣ. ಇವರು ಬ್ರಿಟಿಷ್ ಇಂಡಿಯಾ ಆರ್ಮಿಗೆ ಜಾಯಿನ್ ಆದಾಗ ಆ ಟೈಮಲ್ಲಿ 2ನೇ ವಿಶ್ವ ಯುದ್ಧದಲ್ಲಿ ನಾಯಕತ್ವ ವಹಿಸಿ ಅಲ್ಲಿ ಇವರು ಜಯಶಾಲಿಯಾದರು. ಆಗ ಇವರ ಶೌರ್ಯ, ಧೈರ್ಯವನ್ನು ನೋಡಿ ಅವರಿಗೆ ಬ್ರಿಟಿಷ್ ಸರ್ಕಾರ ಸನ್ಮಾನ ಮಾಡಿ ಗೌರವಿಸಿದರು. ಇವರ ಇನ್ನೊಂದು ಮೈ ಜುಮ್ಮೆನಿಸುವ ಘಟನೆ ಎಂದರೆ, ಒಬ್ಬ ಜಪಾನಿನ ಸೈನಿಕ ಇವರ ಹೊಟ್ಟೆಗೆ ಸತತವಾಗಿ 9 ಗುಂಡಿನ ಗೋಲಿಗಳನ್ನು ಇವರ ಹೊಟ್ಟೆಗೆ ಬಿಡುತ್ತಾನೆ. ಆಗ ಅಲ್ಲಿದ್ದ ಇಂಡಿಯನ್ ಆರ್ಮಿಯವರು ಬಂದು ಇವರನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸುತ್ತಾರೆ. ಇದೆಲ್ಲ ಆದರೂ ಸಹ ಅವರು ಬದುಕುಳಿಯುತ್ತಾರೆ. ಹೀಗೆ ನಮ್ಮ ಇದು ಪಾಕಿಸ್ತಾನ ಮತ್ತು ಬಾಂಗ್ಲಾ ಇವುಗಳ ಯುದ್ಧದಲ್ಲಿ ಪಾಕಿಸ್ತಾನವು ನಮ್ಮ ಭಾರತದ ಬಾರ್ಡರ್ನ ಯೋಧರ ಮೇಲೆ ದಾಳಿ ಮಾಡುತ್ತದೆ. ಇದರಲ್ಲಿ ಒಬ್ಬ ಯೋಧನಿಗೆ ಗುಂಡು ಹೊಡೆದ ಕಾರಣ ಅವರನ್ನು ಆಸ್ಪತ್ರೆಗೆ ಹಾಕಿರ್ತಾರೆ. ಅಂದರೆ ತುಂಬ ಜನಕ್ಕೆ ಪೆಟ್ಟಾಗಿರುತ್ತೆ, ಒಬ್ಬರಿಗೆ ಭಾಳ ಇದಾಗಿರುತ್ತೆ. ಅಲ್ಲಿ ನಮ್ಮ ಫೀಲ್ಡ್ ಮಾರ್ಷಲ್ ಅವರು, ಶ್ಯಾಮ್ ಅವರು ಬಂದು ಯೋಧರ ಆಕ್ರಂದವನ್ನು ನೋಡ್ತಾರೆ. ಅಲ್ಲಿ ಒಬ್ಬ ಯೋಧನ ಆಕ್ರಂದನ ತುಂಬ ಇರುತ್ತೆ. ಇವರು ಕೇಳ್ತಾರೆ, ಎಷ್ಟು ಗೋಲಿ ಬಿದ್ದಿದೆ ಅಂತ. ಅಂದರೆ ಆ ಯೋಧನಿಗೆ ಕೇಳ್ತಾನೆ, ಎಷ್ಟು ಗೋಲಿ ನಿಮಗೆ ಬಿದ್ದಿದೆ ಅಂತ. ಆಗ ಆ ಯೋಧ ಹೇಳ್ತಾನೆ, 1 ಸಾಬ್ ಅಂತ, ಅಂದರೆ ಏಕ್ ಗೋಲಿ ಸರ್ ಅಂತ ಹಿಂದಿಯಲ್ಲಿ ಹೇಳ್ತಾನೆ. ಅವರು ಹೇಳ್ತಾರೆ ಅವಾಗ ಏನಂತ ನೋಡಿಲಿ, ನನಗೆ ಜಪಾನಿನ ಗೋಲಿ 9 ಬಾರಿ ನನಗೆ ಜಪಾನಿನ ಗೋಲಿ ಬಿದ್ದಿದೆ, ಏನೂ ಆಗಿಲ್ಲ ಬಿಡು ಎಂದು ಹೇಳುತ್ತಾನೆ. ಅಂದರೆ ಇವರು ಹೇಳುವ ಆ ಧೈರ್ಯದ ಲೋಲನೆಯನ್ನು ಕಂಡು ಆ ಯೋಧನ ನೋವು ಕಡಿಮೆ ಆಗುತ್ತದೆ. ನೋಡಿ, ಇವರು ಹೇಳುವ ಧೈರ್ಯ, ಆ ಗಾಂಭೀರ್ಯ ಹೇಗಿತ್ತು ಅಂತ ಈ ಘಟನೆಯಿಂದ ನಮಗೆ ಗೊತ್ತಾಗುತ್ತೆ. ಮತ್ತು ಇವರ ಇನ್ನೊಂದು ಘಟನೆ, ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ವಿರುದ್ಧ ಇಂಡಿಯಾ ಗೆದ್ದಾಗ ಇವರಿಗೆ ಅಂದರೆ ಇವರ ನೇತೃತ್ವದಿಂದ ಗೆದ್ದ ಕಾರಣ ಇವರಿಗೆ ಗೌರವಿಸಲು ರಾಷ್ಟ್ರಪತಿಗಳು ಒಂದು ಕೂಟ ಏರ್ಪಡಿಸಿರುತ್ತಾರೆ. ಅಲ್ಲಿ ಶ್ಯಾಮ್ ಅವರು ಆಗಮನವಾಗುತ್ತೆ. ಮತ್ತು ಇವರ ಆ ಗೌರವದ ಪದಕವನ್ನು
ಪಡೆಯುವಾಗ ಅವರಿಗೆ ರಾಷ್ಟ್ರಪತಿಯವರು ಶೇಕ್ ಹ್ಯಾಂಡ್ ಕೊಡಲು ಫಸ್ಟು ಶೇಕ್ ಹ್ಯಾಂಡ್ ಕೊಡೋಕ್ಕೆ ಬರ್ತಾರೆ. ಅಂದರೆ ಇವ್ರದ್ದು ಡಿಸಿಪ್ಲಿನ್ ಪ್ರಕಾರ ಕೊಡೋಕ್ಕೆ ಬಂದಾಗ ಶ್ಯಾಮ್ ಅವರು ಶೇಕ್ ಹ್ಯಾಂಡ್ ಕೊಡಲ್ಲ. ಏನಕ್ಕೆ ಅಪ್ಪ ಅಂದರೆ ಅವರು ಶೇಕ್ ಹ್ಯಾಂಡನ್ನು ನಿರಾಕರಿಸುತ್ತಾರೆ. ಅವರ ಆರ್ಮಿಯ ಡಿಸಿಪ್ಲಿನಲ್ಲಿ ಗೌರವ ಕೊಟ್ಟು ತಿರ್ಗಾ ಶೇಕ್ ಹ್ಯಾಂಡ್ ಕೊಡ್ತಾರೆ. ಅಂದರೆ ಇಲ್ಲಿ ನೋಡಿ ಅವರ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅವರು ಪ್ರೂವ್ ಮಾಡ್ತಾರೆ. ಹಾಗಾಗಿ ಇವರ ಈ ರೋಮಾಂಚನ ಒಂದು ಕ್ಲಿಪ್ಪನ್ನು ನಾನು ಹಾಕ್ತೀನಿ ನೋಡಿ ಇವರ ಆ ಡಿಸಿಪ್ಲಿನ್ ಎಷ್ಟು ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇನ್ನೊಂದು ಘಟನೆ ಹೇಳ್ತೀನಿ. ಇವರು ಇಂದಿರಾ ಗಾಂಧಿ ಹತ್ತಿರ ಇದ್ದ ಘಟನೆಗಳ ಬಗ್ಗೆ ನೀವು ಊಹಿಸೋದಕ್ಕೆ ಆಗಲ್ಲ, ಆ ಥರ ಘಟನೆಗಳಿವೆ. ಆ ಟೈಮಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಇಂಡಿಯಾಗೆ ಪಾಕಿಸ್ತಾನದ ಕಾಟ ಹೆಚ್ಚಾಗಿರುತ್ತದೆ. ಅಂದರೆ ಸುಮ್ಮನೆ ಬಂದು ನಮಗೆ ತೊಂದರೆ ಕೊಡ್ತಿರ್ತಾರೆ, ಅಂದರೆ ಬಾರ್ಡ್ರಲ್ಲಿರೋ ಯೋಧರಿಗೆ. ಆದ ಕಾರಣ ಇಂದಿರಾ ಗಾಂಧೀಜಿಯವರು ಶ್ಯಾಮ್ರವರಿಗೆ ಒಂದು ತುರ್ತು ಯುದ್ಧ ಏರ್ಪಡಿಸುವ ಬಗ್ಗೆ ಮೀಟಿಂಗ್ ಮಾಡುತ್ತಿರುತ್ತಾರೆ. ಆಗ ಶ್ಯಾಮ್ರವರು ಇವರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಆಗ ಇಂದಿರಾ ಗಾಂಧಿಯವರಿಗೆ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ, ಅಂದರೆ ಅವರು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ, ನೀವು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲವಲ್ಲ, ಯುದ್ಧಕ್ಕೆ ಸಿದ್ಧವಾಗ್ತಿಲ್ಲವಲ್ಲ ಅಂತ ಕೇಳ್ತಾರೆ. ಆಗ ಶ್ಯಾಮ್ರವರ ಉತ್ತರ ನೋಡಿ ಏನಿತ್ತಂದರೆ, ಅವ್ರು ಏನು ಹೇಳ್ತಾರೆ ಅಂದರೆ, ಯುದ್ಧ ಮಾಡಲ್ಲ ಅಂತ ನಾನು ಹೇಳಿಲ್ಲ, ಯುದ್ಧವನ್ನು ಯಾವ ಟೈಮಲ್ಲಿ ಮಾಡಬೇಕೆಂದು ನನಗೆ ಗೊತ್ತು ಎಂದು ಅವರು ನೇರವಾದ ಮಾತುಗಳನ್ನು ಆಡುತ್ತಾರೆ. ಇವರ ಈ ಚಾಣಕ್ಷತನದ ಉತ್ತರದಿಂದ ಇಂದಿರಾ ಇವರ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಆಗ ಅವರಲ್ಲಿರುವ ಧೈರ್ಯ ಇವರಿಗೆ ಗೊತ್ತಾಗುತ್ತೆ. ಮತ್ತು ಇಂದಿರಾ ಗಾಂಧಿಯವರನ್ನು ಇವರು ಸ್ವೀಟಿ ಎಂದು ಸಹ ಕರೆಯುತ್ತಿದ್ದರು. ನಿಜವಾಗ್ಲಿಯೂ ಕರೀತಿದ್ರು. ಒಂದು ಬಾರಿ ಇಂದಿರಾ ಗಾಂಧಿಯವರನ್ನು ಮೀಟಿಂಗ್ಗೆ ಏರ್ಪಾಟು ಮಾಡುತ್ತಿರ್ತಾರೆ ಇಂದಿರಾ ಗಾಂಧಿಯವರು. ಇವರು ಸ್ವೀಟಿ ಎಂಬ ವರ್ಡ್ ಬಳಸುತ್ತಾರೆ. ಯಾರಿಗೆ? ಇಂದಿರಾ ಗಾಂಧಿಯವರಿಗೆ ವರ್ಡ್ ಬಳಸುತ್ತಾರೆ. ಆಗ ಇಂದಿರಾ ಗಾಂಧಿಯವರು ಗಾಬರಿಗೊಳಗಾಗಿ ಆ ಮೀಟಿಂಗಿಂದ ಹೊರಬರಲು ಪ್ರಯತ್ನಿಸುತ್ತಾರೆ. ಅಂದರೆ ಆ ಟೈಮಲ್ಲಿ ಒಬ್ಬ ಸೋಲ್ಜರ್ ಬರ್ತಾರೆ, ಅಂದರೆ ಇವರಿಗೆ ಚಹಾ ಮತ್ತು ಪಾನೀಯವನ್ನು ಕೊಡಲು. ಆಗ ಶ್ಯಾಮ್ ಹತ್ರ ಮತ್ತು ಇಂದಿರಾ ಗಾಂಧಿ ಮೇಡಮ್ ಅವರು ಕೂತಾಗ ಬರ್ತಾರೆ. ಶ್ಯಾಮ್ರವರು ಅವರಿಗೆ ಥ್ಯಾಂಕ್ಸ್ ಸ್ವೀಟಿ ಅಂತ ಕರೆಯುತ್ತಾರೆ. ಆಗ ಇಂದಿರಾ ಗಾಂಧಿ ಅವರಿಗೆ ಗೊತ್ತಾಗುತ್ತೆ ಇವರು ನಮ್ಮನ್ನು ಪ್ರೀತಿಯಿಂದ ಈ ರೀತಿ ಕರೆಯುತ್ತಾರೆ ಅಂತ. ಅಂದರೆ ಇವರು ಸ್ವೀಟಿ ಅಂತ ಎಲ್ಲ ಸೋಲ್ಜರ್ಸ್ಗೂ ತಮ್ಮ ಪ್ರೀತಿಯಿಂದ ವ್ಯಕ್ತಪಡಿಸುತ್ತಾರೆ. ಹಾಗಾಗಿ ಈ ವರ್ಡನ್ನು ಇಂದಿರಾ ಗಾಂಧಿಯವರಿಗೆ ಸಹ ಬಳಸಿರುತ್ತಾರೆ. ಇನ್ನು ಇವರ ಬಗ್ಗೆ ತುಂಬ ಘಟನೆಗಳಿವೆ. ಇವರು ಕೊನೆಯದಾಗಿ 27 ಜೂನ್ 2008ರಲ್ಲಿ ತೀರು ಹೋಗ್ತಾರೆ. ಆದರೆ ಇವರ ಡೆತ್ ಆಗುತ್ತೆ. ಡ್ಯೂ ಟು ಲಂಗ್ ಇನ್ಫೆಕ್ಷನಿಂದ ಇವರು ಸತ್ತೋಗ್ತಾರೆ. ಇದು ಆಗಿತ್ತು ಇವತ್ತಿನ ವೀರ ಯೋಧನ ಸ್ಟೋರಿ. ಇವರ ಬಗ್ಗೆ ಇನ್ನೂ ಹೇಳೋದು ಕತೆ ಇದೆ, ಆದರೆ ಈ ವಿಡಿಯೋದಲ್ಲಿ ಕವರ್ ಮಾಡುವಷ್ಟು ನಾನು ಕವರ್ ಮಾಡಿದ್ದೀನಿ. ಈ ಸ್ಟೋರಿ ಇಷ್ಟವಾದರೆ ನೀವು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.